ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರಸಿ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ನೀವು ಬೆಳೆಸಬೇಕಾಗಿರುವಂಥ ಚಾನಲ್. ನೋಡಿ, ದಲಿತರ ವಿವಿಧ ರೀತಿಯ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಒಂದು ಸರ್ಕಾರದ ವಿರುದ್ಧ ಪೊರಕೆಯನ್ನು ತೋರಿಸಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಲಿತ ಸಂಘರ್ಷ ಸಮಿತಿಯವರೊಂದಿಗೆ ಪೊಲೀಸರು ವಾಗ್ವಾದ ನಡೆಸಿದ ಸಂದರ್ಭದಲ್ಲಿ ಏನು ನಡೀತು ನೋಡೋಣ ಬನ್ನಿ. ಸಾಹೇಬ್ರೆ, ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ, ಆಯ್ತಲ್ಲ. ನಾವು ನಮ್ಮ ಹಕ್ಕಿಗೆ ಬಂದಿರೋದು, ನೀವು ನಮ್ಮ ಮೇಲೆ ನಿಮ್ಮ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ಮೆತ್ತ ಮಾತಾಡಿ. ನಾನು ಕಾನೂನುಬದ್ಧವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ, ತಾವು ಹಂಗೆ ಮಾತಾಡಬೇಕು. ಅದಿಲ್ಲ, ಜೋರ ಕಿರ್ಚ ಅಗತ್ಯ ಇಲ್ಲ. ನೀವು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದ್ ನಿಮಿಷ ಕೇಳಿಸ್ಬೇಡಿ, ಒಂದ್ ನಿಮಿಷ ಪ್ಲೀಸ್. ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಯಾರಿಗೂ ಏನ್ ತೊಂದರೆ ಮಾಡಕ್ಕಾಗಲ್ಲ, ನಮಗ್ ನಾವೇ ತೊಂದರೆ ಮಾಡ್ಕೋತೀವಿ. ಅದನ್ನ ತಡೆಗೆ ನಿಮ್ ಕೈಲಿ ಆಗಲ್ಲ. ಪರ್ಮಿಷನ್ ಅಲ್ಲ ನಾನು ಹೇಳ್ತಾ ಇರೋದು, ಅಲ್ಲಿಂದ ಶಾಂತಿಯುತವಾಗಿ ಬಂದಿದ್ದೀರಾ. ಒಂದ್ ನಿಮಿಷ ಶಾಂತಿ ಅಂದ್ರೆ ಅದಲ್ಲ, ಕೇಳಿಸ್ಬೇಡಿ. ಒಂದ್ ನಿಮಿಷ ಕೇಳಿಸ್ಬೇಡಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ, ನೀವು ಕಿರ್ಚ್ಬೇಡಿ. ಆರಕ್ಷಕರ ಕೆಲಸ ಕಿರ್ಚೋದಲ್ಲ, ಆರಕ್ಷಕರ ಕೆಲಸ ಕಿರ್ಚೋದಲ್ಲ, ಆರಕ್ಷಕರ ಕೆಲಸ ಇಲ್ಲ 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 ಇಲ್ಲ. ನಿಮ್ಮ ಹತ್ರ ಮಾತಾಡ್ತೀವಿ ನೋಡಿ. 106 ಕಿಲೋಮೀಟರ್ ನಡ್ಕೊಂಡ್ ಬಂದವ್ರ ಮೇಲೆ ನೀವು ದರ್ಪ ತರ ಮಾತಾಡ್ಬಿಟ್ರೆ ನಾವು ಕೇಳಕ್ ರೆಡಿ ಇಲ್ಲ. ನಾವು ಸರ್ಕಾರಕ್ಕೆ ಸವಾಲ ಕೊಟ್ಟಿರೋರು, ನಾವು ಕೇಳಕ್ ರೆಡಿ ಇಲ್ಲ. ಮತ್ತೆ ಏನ್ ದೌರ್ಜನ್ಯ ಮಾಡ್ತಾ ಇದ್ದೀರಿ? ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ? ನಾನೇನ್ ಹೇಳಿದೆ? ನನ್ಗೆ ಹುಷಾರಿಲ್ಲ ಅಲ್ವಾ, ಆದ್ರೂ ನಾನು ಜೋರಾಗಿ ಮಾತಾಡ್ಬೇಕಾದ ಪರಿಸ್ಥಿತಿ ಇದೆಯಲ್ಲ. ಸ್ವಲ್ಪ ಮತ್ತು ಟೆನ್ಷನ್ ಕೊಡಬೇಡಿ, ಸೈಲೆಂಟ್ ಆಗಿರಿ. ನಾನು ಮಾತಾಡಿ ಸರ್. ಒಬ್ರು ನೋಡಿ ಸರ್, ನಾವು ನಿಮ್ ಸಬಾರ್ಡಿನೇಟ್ ಅಲ್ಲ. ನೀವು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನಿಮ್ಮ ಉಪಯೋಗಿಸಿದ ಭಾಷೆ ಇದೆಯಲ್ಲ, ನಿಮ್ಮ ಸಬಾರ್ಡಿನೇಟ್ ಒಪ್ತಾ ಇಲ್ಲ ಸರ್. ಹಂಗೆ ಮಾತಾಡಬೇಡಿ, ರೈಸ್ ಆಗ್ಬಿಡಿ. ಒಂದ್ ನಿಮಿಷ ಇರಿ, ನಾನು ಅವ್ರಿಗೆ ಮಾತಾಡ್ತಿದ್ದೀನಿ. ನೀವು ಆಕ್ಸೆಂಟ್ ಇಲ್ಲ. ಅವ್ರ ಜೋರ್ ಧ್ವನಿ ಬೇಕಿಲ್ಲ ನಮ್ಗೆ, ಅವರ ಜೋರ್ ಧ್ವನಿ ನಮ್ಗೆ ಬೇಕಿಲ್ಲ, ಅವರ ಜೋರ್ ಧ್ವನಿ ನಮ್ಗೆ ಬೇಕಿಲ್ಲ. ನಾವೇನ್ ಮಾತಾಡ್ತಾ ಇದೀವಿ? ನಾವೇನು ಕೇಳಂಗಿಲ್ಲ. ಅರ್ಥ ಆಯ್ತಾ ಸರ್? ಈಗ ಇರೋದೇ ಹೆಂಗಪ್ಪ? ನಿಮ್ ಭಾಷೆ ಆಗಿದ್ರೆ ನಿಮ್ಮ ಹತ್ರ ಕೇಳಿ ಸರ್. ನಮಗ್ ಬೇಡ, ನಮಗ್ ಬೇಡ, ನಮಗ್ ಬೇಡ. ಏನು ಒಪ್ಪಿಸ್ತಾ ಪಾದಯಾತ್ರೆಗೆ ಅಡ್ಡಿ ಉಂಟು ಮಾಡ್ತಿರುವ ಶಿವಕುಮಾರ್ ಅವರಿಗೆ, ಪಾದಯಾತ್ರೆಗೆ ಅಡ್ಡಿ ಉಂಟು ಮಾಡ್ತಿರುವ ಶಿವಕುಮಾರ್ ಅವರಿಗೆ ಕೇಳೋದಕ್ಕಪ್ಪ ನಿಂಗೆ ಗೊತ್ತಿದೆ ನನ್ನ ಭಾಷೆ. ಪೊಲೀಸರಿಗೆ, ಮೀಸಲಾತಿ ಹೋರಾಟದ ಹಕ್ಕನ್ನು ಹತ್ತಿಕ್ಕುತ್ತಿರುವ ಪೊಲೀಸರಿಗೆ ಅದನ್ನೆಲ್ಲ ಮಾತಾಡ್ತೀವಿ. ದಬ್ಬಾಳಿಕೆಗೆ, ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ ಅವ್ರನ್ನ ಕಳಿಸಿ ನಾವು ನಿಮ್ಮ ಹತ್ರ ಮಾತಾಡ್ತೀವಿ. ಇಲ್ಲ ಇಲ್ಲ, ಶಿವಕುಮಾರ್ ಸರ್, ಶಿವಕುಮಾರ್ ದೌರ್ಜನ್ಯ ನಡೆಯಲ್ಲ, 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 ನಡೆಯಲ್ಲ.
ದಯಮಾಡಿ ಹಲೋ ಮಾತಾಡಿ. ಹಲೋ ಬಿಡಿ, ಏನು ಬೇಡ. ಆನ್ ಮಾಡಿ ಅಲ್ಲಿ ಅದಾನ ಆಫ್ ಆಗಿದೆ ಹಲೋ ಮೈಕ್ ಆನ್ ಮಾಡಿ ಮೈಕ್ ಮೈಕ್ ಆನ್ ಮಾಡ್ರಿ ಒಂದು ನಿಮಿಷ ಮೈಕ್ ಆನ್ ಮಾಡ್ರಪ್ಪ ಮೈಕ್ ಆನ್ ಮಾಡ್ರಿ ಒಂದು ನಿಮಿಷ ಇರಿ. ಬೇರೆ ತರ ಟರ್ನ್ ಒಂದು ನಿಮಿಷ ಒಂದು ನಿಮಿಷ ಇರಿ, ಇರಿ. ಓಕೆ. ಮೈಕ್ ಆನ್ ಮಾಡ್ರಪ್ಪ ಒಂದು ನಿಮಿಷ ಮೈಕ್ ಆನ್ ಮಾಡ್ರಿ ಮೈಕ್ ಅವ್ರು ಯಾರ ಅವರೇ ಕಂಡ್ರೆ ನಮ್ಗೆ ಅಪಾಯ ನಮ್ಮವರೇ ಅಪಾಯ. Silent ಆಗಿರಿ. ಮೈಕ್ ಯಾರು ಆಫ್ ಮಾಡಿದ್ದು ಒಂದ್ ನಿಮಿಷ ಒಂದೂರವರೆಗೂ ಇದೆ. ಎಲ್ಲಿಗೂ ನೀವಿಲ್ಲ ಟಿಕೆಟ್ ಒಂದ್ ನಿಮಿಷ ಇರ್ರಿ ಸರ್, ಒಂದ್ ನಿಮಿಷ. ನಿಮಗೆ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ಅದು ನಿಮ್ಗೆ ಅಡ್ಡಿ ಇದೆ? ಅವಕಾಶ ಎಲ್ಲಿ ಕೊಡಿ. ಮಾಡಿ ಇಲ್ಲ, ನಾವು ಅದಿಲ್ಲದೆ ಹೋಗೋದೇ ಇಲ್ಲ. ನಾವಿಲ್ದೆ ಹೋಗೋರೇ ಅಲ್ಲ. ಇಲ್ಲಿ ನೀವೇನ್ ಬೇಕಾದ್ರೆ ಮಾಡಿ. ಯಾವ ಕಾರಣಕ್ಕೂ ಸರ್ ಇಲ್ಲೇ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಸರ್ ನಿಮ್ಮ ಮಾತು ಕೇಳಕ್ ಬಂದೇ ಇಲ್ಲ ನಾವು. ಹೋರಾಟ ಅಲ್ಲಿಗೆ ಕಾನೂನು ಮೀರಿದಾಗ ಮಾತ್ರ ನಿಮ್ಮ ಮಾತು ನಾವು ಕೇಳ್ತೀವಿ. ಮೆಸೇಜ್ ಅನ್ನ ನಾವು ತಲುಪಿಸೋ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ನಿಮ್ಮ ಬಗ್ಗೆ ವೈಯಕ್ತಿಕ ನಮ್ಗೆ ದ್ವೇಷ ಇರುತ್ತಾ? ನಾವೇನ ನಿಮ್ಮ ಮುಖ ನೋಡಿರ್ತೀವಿ ಇಲ್ಲಿವರೆಗೂ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾನೂನಿನ ಸಣ್ಣ ತೊಡಕು, ಒಂದು ಸೂಜಿ ಮೊನೆ ಎಷ್ಟಾದ್ರೂ ಕೂಡ ನೀವ್ ಏನ್ ಬೇಕಾದ್ರೆ ಕಾನೂನು ಆಕ್ಷನ್ ತಗೊಳ್ಳಿ. ನಾವು ಕಾನೂನು ಮೀರೋರಲ್ಲ. ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸೋ ಕೆಲಸ ನಮ್ದು. ತಾವು ದಯವಿಟ್ಟು ಇಲ್ಲ ಬೇಡ. ನಮ್ಮ ಹೋರಾಟ ಮಾತಾಡ್ಬೇಡ್ರಯ್ಯ ಪ್ಲೀಸ್. ನಮ್ಮ ಪ್ರಕ್ರಿಯೆ ಏನಿದೆ, ನಮ್ಮ ರೂಪ ಏನಿದೆ, ನಾವು ಅದ್ರಲ್ಲಿ ದಾಟಿಸೋದಕ್ಕೆ ನಮ್ಮ ಡಿಸಿಷನ್ ಇದೆ. ಆಯ್ತಲ್ಲ? ಅವ್ರು ನಮ್ಮವರು ಸರ್. ಯಾರು ಗೊತ್ತಾ ನಮ್ಮವರು? ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಮ್ಮವರು. ಇಲ್ಲ 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 ನಿಮ್ಗೆ ಕೆಲವು ಅರ್ಥ ಆಗಿಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅಬಕಾರಿ ಇಲಾಖೆ ಸಚಿವ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಸಿದ್ದರಾಮಯ್ಯ ನಾನು ದಲಿತ ಅಂತಾನೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ನಮ್ಮವರೇ ಅನ್ಯಾಯ ಮಾಡ್ತಾ ಇರೋದು. ನಮ್ಮ ಹೋರಾಟ ಕೂಡ ನಮ್ಮವ್ರ ವಿರುದ್ಧನೇ, ಬೇರೆಯವ್ರ ವಿರುದ್ಧ ಅಲ್ಲ. ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಹೊರತು ಬೇರೆಯವ್ರ ಹತ್ರ ಅಲ್ಲ. ಬೇರೆಯವ್ರ ಮನೆ ಬಾಗಿಲಿಗೆ ಹೋಗುವಂತ ಅವಕಾಶ ಇಲ್ಲ. ನಮ್ಮವರೇ ಅನ್ಯಾಯ ಮಾಡ್ತಾ ಇದಾರೆ, ಅವ್ರ ವಿರುದ್ಧನೇ ನಮ್ಮ ಹೋರಾಟ. ದಯವಿಟ್ಟು ಅವಕಾಶ ಮಾಡ್ಕೊಡಿ, ತಡಿಬೇಡಿ ಪ್ಲೀಸ್. ಪ್ರೊಟೆಕ್ಷನ್ ಅಗತ್ಯ ಇಲ್ಲ ಸರ್. ಯಾರು ತೊಂದರೆ ಮಾಡಿಲ್ಲ. ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ಎಷ್ಟು ಕುಳಿತರ ಕುಡ್ಕೊಳ್ಳಿ, ನಮ್ಮ ರಕ್ತ ನಮ್ಗೆ ಹಕ್ಕು ಕೊಡಿ ಅಂತ ಕೇಳಿದ್ದೀವಿ. ಈಗ ಇಲ್ಲೇನ್ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಒಂದು ಸಣ್ಣ ಪಿನ್ನಿನ ತೊಂದರೆ ಆದ್ರೂ ಕೂಡ ನಾವೆಲ್ಲರೂ ಆಗ್ಬೋದಲ್ಲ. ಇದರಾಚೆಗೆ ನಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರ್ಬೇಕು ಅಂತ ತಾವು ದಯವಿಟ್ಟು ಡಿಸೈಡ್ ಮಾಡ್ತೀವಿ. ಇಷ್ಟೇ ನನ್ನ ಮಾತು. ನನ್ನಿಂದ ಸಣ್ಣ ತೊಂದರೆ, ಒಂದು ಪಿನ್ ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ ಕರ್ತವ್ಯ ನೀವು ಮಾಡಿ ಅಷ್ಟೇ. ಆಯ್ತು, ನೀವು ಮಾಡಿದ್ರಲ್ವಾ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರಕೆ ಹಿಡ್ಕೊಂಡು ಅದು ಮತ್ತೊಂದು ಎಲ್ಲಿದೆ ಕೊಡಿ. ನಮ್ಮ ಎಸ್ ಪಿ ಗೆಲ್ ಕೊಟ್ಟಿದ್ರೆ ಎಸ್ ಪಿ ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ. ಒಂದ್ ನಿಮಿಷ ನೀವು ಸುಮ್ಮನೆ ನೀವು ಮಾತಾಡೋದಲ್ಲ. ಒಂದ್ ನಿಮಿಷ ಸರ್ ಡಿಸೈಡ್ ಹೇಳಿದ್ದಲ್ಲ, ನೀವು ಮಾಡಿ. ಸಪೋರ್ಟ್ ಮಾಡ್ತೀವಿ. ಒಂದ್ ನಿಮಿಷ ಅವ್ರಿಗೆ ಮಾತಾಡ್ತೀನಿ. ಸಾಹೇಬ್ರೆ, ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ. ಆಯ್ತಲ್ಲ? ನಾವು ನಮ್ಮ ಹಕ್ಕಿಗೆ ಬಂದಿರೋದು. ನೀವು ನಮ್ಮ ಮೇಲೆ ನಿಮ್ಮ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ಮೆತ್ತ ಮಾತಾಡಿ. ನಾನು ಕಾನೂನುಬದ್ಧವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ, ತಾವು ಹಂಗೆ ಮಾತಾಡೋದು. ಒಂದ್ ನಿಮಿಷ ಅದಿಲ್ಲ, ಜೋರ ಕಿರ್ಚೋ ಅಗತ್ಯ ಇಲ್ಲ. ನೀವು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದ್ ನಿಮಿಷ ಕೇಳಿಸ್ಬೇಡಿ, ಒಂದ್ ನಿಮಿಷ ಪ್ಲೀಸ್. ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಯಾರಿಗೂ ಏನ್ ತೊಂದರೆ ಮಾಡಕ್ಕಾಗಲ್ಲ. ನಮಗ್ ನಾವೇ ತೊಂದರೆ ಮಾಡ್ಕೋತೀವಿ. ಅದನ್ನ ತಡೆಯಕ್ಕೆ ನಿಮ್ ಕೈಲಾಗಲ್ಲ. ಪರ್ಮಿಷನ್ ಎಲ್ಲ ನಾನು ಹೇಳ್ತಾ ಇರೋದು ಅಲ್ಲಿಂದ ಶಾಂತಿಯುತವಾಗಿ ಬಂದಿದ್ದೀರಾ. ಒಂದ್ ನಿಮಿಷ ಶಾಂತಿ ಅಂದ್ರೆ ಅದಲ್ಲ. ಕೇಳಿಸ್ಬೇಡಿ, ಹೇಳ್ತೀನಿ. ಒಂದ್ ನಿಮಿಷ ಕೇಳಿಸ್ಬೇಡಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ, ನೀವು ಕಿರ್ಚಬೇಡಿ. ಆರಕ್ಷಕರ ಕೆಲಸ ಕಿರ್ಚೋದಲ್ಲ. ಆರಕ್ಷಕರ ಕೆಲಸ ಕಿರ್ಚೋದಲ್ಲ. ಆರಕ್ಷಕರ ಕೆಲಸ ಇಲ್ಲ 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 ಇಲ್ಲ. ನಿಮ್ಮ ಹತ್ರ ಮಾತಾಡ್ತೀವಿ ನೋಡಿ, 106 ಕಿಲೋಮೀಟರ್ ನಡ್ಕೊಂಡ್ ಬಂದವ್ರ ಮೇಲೆ ನೀವು ದರ್ಪ ತರ ಮಾತಾಡ್ಬಿಟ್ರೆ ನಾವು ಕೇಳಕ್ ರೆಡಿ ಇಲ್ಲ. ನಾವು ಸರ್ಕಾರಕ್ಕೆ ಸವಾಲ ಕೊಟ್ಟಿರೋರು, ನಾವು ಕೇಳಕ್ ರೆಡಿ ಇಲ್ಲ. ನಿಮ್ಮ ಹೋರಾಟ ನಮ್ಮ ಬೆಂಬಲ. ಮತ್ತೆ ಏನ್ ದೌರ್ಜನ್ಯ ಮಾಡ್ತಾ ಇದ್ದೀರಿ? ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ? ಅಲ್ರಿ ಏನ್ ದೌರ್ಜನ್ಯ ಹೇಳ್ತಾ ಇದೀವಿ ಅಷ್ಟೇ. ಯಾಕೆ ಬಂದು ಮಾತಾಡಿದ ಹೆಂಗೆ? ಏನು ಅಲ್ಲಲ್ಲ, ನಾವೇನು
ದಯಮಾಡಿ ಸುಮ್ಮನಿರಪ್ಪ ಮಾತಾಡ್ತಾರೆ ಒಂದ್ ನಿಮಿಷ ನಾನೇನ್ ಹೇಳಿದೆ ನನ್ಗೆ ಹುಷಾರಿಲ್ಲ ಅಲ್ವಾ?